ನೀನು ನನ್ನನ್ನ ಏನಂತ ತಿಳ್ಕೊಂಡಿದ್ಯಾ? ನೀನೊಬ್ಬ ಕಾಕಿ ಬಟ್ಟೆ ಹಾಕೊಂಡು ನಿನ್ನ ಮಗನ ರೌಡಿಯಾಗಿ ಅಲಿಯಾಗ್ಬಿಟ್ಟಿದ್ಯಾ? ಯಾಕ್ರಿ ಕಿರಿತೀರಾ? ಯಾರ ಮಗ ಏನು ವಿಷಯ ಅಂತ ಹೇಳಿ ಸುಮ್ಮನೆ ಕೂಗಾಡ್ಬೇಡಿ. ತಪ್ಪೇದಾರ ವಾಸುದೇವರಾವ್ ನೀನ್ ತಾನೆ? ಹೌದು. ಶ್ರೀಧರ ನಿನ್ ಮಗ ತಾನೆ? ಹೌದು. ನಾನು ಯಾರು ಗೊತ್ತಾ? ಗೊತ್ತಿಲ್ಲ. ನಾನು MLA ಟಕಲೇಶ್ವರಯ್ಯ. ನನ್ನ ಮಗನ್ನ ನಿನ್ನ ಮಗ ನಡು ರಸ್ತೆಯಲ್ಲಿ ನಿಲ್ಸಿ ಹೊಡೆದಿದ್ದಾನೆ. ನಿನ್ ಮಗ ಏನು ಮಾಡಿಲ್ವಾ? ನನ್ ಮಗ ಸುಮ್ನೆ ಹೊಡೆದ್ಬಿಟ್ನಾ? ಅವನಿಗೇನು ಹುಚ್ಚ? ಏಯ್, ಮರ್ಯಾದಿಲ್ದ ಮಾತಾಡ್ತಾ ಇದೀಯಾ? ನೀನೊಬ್ಬ ಜುಜುಬಿ ದಫೆದಾರ, ನನಗೇ ಎದುರು ಮಾತಾಡ್ತೀಯ? ಜುಜುಬಿ ದಫೆದಾರನೇ. ನಾನೊಬ್ಬ ಗವರ್ಮೆಂಟ್ ಸರ್ವೆಂಟ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನಿನ್ ಮುಖಕ್ಕೆ ಮರ್ಯಾದೆ ಬೇರೆ ಕೇಳು. ಏಯ್, ಮರ್ಯಾದೆಗೆ ನಾ ಕೊಟ್ರೆ ಕಂಪ್ಲೇಂಟ್ ತಗೊಂಡು ನಿನ್ ಮಗನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ರೆ ಸರಿ. ಇಲ್ಲಾಂದ್ರೆ ನೀನನ್ನು ನೀರು ನೇಳಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಹುಷಾರ್. ಮೇಲೆ ಪವಿತ್ರವಾದ ಗಾದಿ ಬಟ್ಟೆ ತೊಟ್ಟಿದ್ದೆ ಅಂತ ಹೇಳಿ ನಿನಗೆ ಮರ್ಯಾದೆ ಕೊಡ್ತಾ ಇದ್ದೀನಿ. ನೀರು ನೆರಳು ಇಲ್ದಿರೋ ಕಡೆ ನನ್ ಟ್ರಾನ್ಸ್ಫರ್ ಮಾಡ್ತೀಯಾ? ಅದೇನ್ ಕಿಸಿದ ಕಿಸಿ ಹೋಗಯ್ಯ ಹೋಗಯ್ಯ. ಏಯ್, ನೋಡ್ಕೊತನು ನೀನು ನೋಡ್ಕಯ್ಯ ಬಂದ್ಬಿಟ್ಟ. ಶ್ರೀಧರ, ಯಾಕೋ ಹೀಗ್ ಮಾಡ್ತೀಯ ನೀನು? ನಿನ್ ಪಾಡಿಗೆ ನಿನ್ ಕೆಲ್ಸ ನೋಡ್ಕೊಳ್ಳೋದ್ ಬಿಟ್ಟು ನಿಮ್ ಅಪ್ಪನ ಹತ್ರ ಯಾಕೆ ಬಯಸ್ಕೋತೀಯೋ? ಬಯಸ್ಕೊಳಕ್ಕೆ ನನ್ಗೇನ್ ಆಸೆನಾ? ನಾನ್ ಏನೇ ಕೆಲಸ ಮಾಡಿ ಬಂದ್ರು ಅದ್ರಲ್ಲಿ ಒಂದು ತಪ್ಕೊಂಡಿಡ್ದು ಬೈಯೋದ್ ಅಪ್ಪನೇ. ಸುಮ್ನೆ ಬರ್ಸು. ಮೇಲೆ ಇವತ್ ನಿನ್ನಿಂದ ಒಬ್ಬ ಚಿನ್ನ MLA ಬಂದು ನಂಗೆ ಅವಮಾನ ಮಾಡ್ಬಿಟ್ಟ. ನನ್ನ ಸರ್ವಿಸ್ ನಲ್ಲಿ ಇದುವರೆಗೂ ನಾನು ಯಾರಿಗೂ ತಲೆ ಬಾಗ್ಸಿಲ್ಲ ಕಣೋ. ಎಂತೆಂತ ದೊಡ್ಡ ದೊಡ್ಡ ಆಫೀಸರ್ಸ್ಗಳು ನನ್ನ ಸಿನ್ಸಿಯಾರಿಟಿ ನೋಡಿ ನನಗೆ ಬೆಂತಟ್ಟಿ ಶಬಾಷ್ಕರಿ ಮಾಡಿದ್ದಾರೆ. ನೋಡು, ಈ ಕಾಕಿಗೆ ಬೆಲೆ ಕೊಡೋನ್ ಕೂಡ ನಾನು ಅಲ್ಲ. ಒಬ್ಬ ಚಿನ್ನ MLA ಪವಿತ್ರವಾದ ಕಾಕಿ ಹಾಕೊಂಡಿರೋ ನನ್ನ ನೀರು ನೇರು ಇಲ್ದಿರೋ ಕಡೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತಾನಂತೆ. ಇಷ್ಟೆಲ್ಲ ಆಗಿತ್ತು ಯಾರಿಂದ? ನಿನ್ನಿಂದ. ಅವ್ನ್ MLA ಮಗ ಆದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಕೊಂಡು ಓಡಾಡ್ಬೋದಾ? ಅವ್ನ್ ಮಾತು ಕೇಳ್ಕೊಂಡು ನನ್ನ ಮೇಲೆ ಸುಮ್ನೆ ರೇಗಾಡ್ತಾ ಇದ್ರಲ್ಲ ನೀವೆಂತ ಪೊಲೀಸ್? ಅವನ ಅನ್ನ ತಿನ್ನಕ್ಕೂ ಬಿಡದೆ ಬೆಳಗ್ತಿದ್ರ ಮಗನ ಈ ರೀತಿ ಹೊಡಿತಾ ಇದ್ದೀರಲ್ಲ. ನಿನ್ ಬಾಯಿ ಮುಚ್ಕೊಂಡು ಸುಮ್ಮನೆ. ಇನ್ನಿವನಿಗೆ ಮನೇಲಿ ಜಾಗ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಹೌದು, ನಿಮ್ ಸಪೋರ್ಟ್ ಇಂದ ಇವನು ಇಷ್ಟೆಲ್ಲ ಹೆಚ್ಕೊಂಡಿರೋದು. ಇವನಿಗೆ ಏನಾದ್ರೂ ಜವಾಬ್ದಾರಿ ಇದೆಯಾ? ಮನೇಲಿ ಬೆಳೆದಿನ ತಂಗಿ ಇದ್ದಾಳೆ, ಇವಳಿಗೊಂದು ಮದುವೆ ಮಾಡ್ಬೇಕು ಅನ್ನೋ ಪರಿಜ್ಞಾನ ಬೇಡ ಇವನಿಗೆ. ಒಬ್ಬ ರೌಡಿ ತಂಗಿ ಅಂತ ಗೊತ್ತಾದ್ರೆ ಯಾರು ಮದುವೆ ಮಾಡ್ಕೋತಾರೆ? ಇಂಥವನ್ನ ಮನೇಲಿ ಇಟ್ಕೊಂಡು ಮಗಳ ಭವಿಷ್ಯ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಕರ್ತೀವಿ ಆಚೆ. ಅಯ್ಯೋ ಬಿಡಮ್ಮ, ಅವ್ರೇನು ಏನು ಹಾಗೆ ನೋಡ್ತೀಯಾ? ನಿಮ್ಮಮ್ಮ ಸಪೋರ್ಟ್ ಮಾಡ್ತಾಳೆ ಅನ್ಕೊಂಡಿದ್ಯಾ? ಈ ಮನೆ ನಾನ್ ಹೇಳಿದ್ದೆ ಬೇರೆ ವಾಕ್ಯ. ನೋಡಿ, ಈ ಮನೆ ಇಲ್ದೇ ಇದ್ರೆ ನಾನೇನ್ ಅನಾಥ ಆಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಈ ಮನೆ ಇಲ್ದೇ ಇದ್ರೆ ದೇಶದಲ್ಲಿ ಬದುಕೋದಕ್ಕೆ 108 ಜಾಗ ಇದೆ. ನನಗೂ ನಿಮ್ ಕಿರಿಕಿರಿ ಸಾಕಾಗಿ ಹೋಗಿದೆ. ಅಮ್ಮ ಬರ್ತೀನಿ. ಕುಸ್ಮಾ, ಕುಸ್ಮಾ, ರಾಧಾ, ಏನಪ್ಪ, ಏನಾಯ್ತು? ಏನಾಯ್ತು ರೀ? ಅಪ್ಪ, ಯಾಕ್ರಿ ಅಳ್ತಿದ್ದೀರಾ? ಏನಾಯ್ತು ಅಂತ ಹೇಳಿ. ಯಾಕಪ್ಪ ಅಳ್ತಿದ್ಯಾ? ಹೇಳ್ರಿ. ಕುಸ್ಮಾ, ರಾಧಾ, ಏನಂತ ಹೇಳ್ರಿ. ನನ್ ಮಗ ಸಿಕ್ಬಿಟ್ಟ. ಅಣ್ಣ ಸಿಕ್ಬಿಟ್ಟ, ಸಿಕ್ಬಿಟ್ಟ. ಎಲ್ಲಪ್ಪ, ಎಲ್ಲಪ್ಪ? ಶ್ರೀಧರ, ಹೇಗಿದ್ಯಪ್ಪ? ಎಷ್ಟು ದಿವಸ ಆಯ್ತು ನೀನ್ ನೋಡಿ. ಬಾಪ, ಬಾ ಒಳಗಡೆ. ಏನೋ ಬಾಯ್ ತಪ್ಪಿ ನಿಮ್ ತಂದೆ 2 ಮಾತಂದ್ರು. ಅಷ್ಟಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋತಿಯಲ್ಲ. ನೀನ್ ಮನೆ ಬಿಟ್ಟು ಹೋದ್ಮೇಲೆ ನೀನ್ ಅವಾಗ ಬರ್ತೀಯಾ ಇವಾಗ ಬರ್ತೀಯಾ ಅಂತ ಈ ತಾಯಿ ಜೀವ ಎಷ್ಟು ಒದ್ದಾಡ್ತಿತ್ತು ಗೊತ್ತಾ? ಎಲ್ಲಿಗಪ್ಪ ಹೋಗಿದ್ದೆ? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿಗೋ ಹೋಗಿದ್ದೆ ನೀನು? ಎಲ್ಲಿಗಪ್ಪ ಹೋಗಿದ್ದೆ? ಪಾಪ ಅಣ್ಣ, ಯಾರು ಅಣ್ಣ? ಶ್ರೀಧರ, ಅವತ್ತು ಊಟಕ್ಕೆ ಕೂತಿದ್ದವನ್ನ ಊಟ ಮಾಡಕ್ಕೂ ಬಿಡದೆ ನಾನು ಮನೆಯಿಂದ ಆಚೆ ಓಡಿಸ್ದೆ. ಈ ಪಾಪಿ ತಂದೆ ಮನೆಯೊಳಗೆ ಹ್ಯಾಕ್ ಕಾಲಿಡೋದು ಅಂತ ಯೋಚನೆ ಮಾಡ್ತಿದ್ಯಪ್ಪ. ನೋಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು.
ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಬಾರು ಒಳಗೆ, ಬಾರು. ಸ್ವತಃ ನೀನು ಹೊರಗಡೆ ಹಾಕಿ ತಂದೇನೆ ನಿನ್ನ ಕೈ ಮುಗಿದು ಬೇಡ್ಕೋತಾ ಇದ್ದಾರೆ. ಬಾಪ ಅಣ್ಣ, ಎಲ್ಲ ಮರ್ತ್ಬಿಟ್ಟು ಬಾಣ ಒಳಗೆ, ಬಾಣ ಬಾ. ನಿತ್ಕೋ, ನಿತ್ಕೋ. ಇಲ್ಗಡೆ ಪೋಲಿ ಅಲಿತಿದ್ದೆ ನನ್ನ ಮಗ ಇವತ್ತಿನ ದಿನ ಸಿಬಿಐ ಆಫೀಸರ್ ಆಗಿ ಬಂದಿದ್ದಾನೆ. ಇವತ್ತು ಈ ಕಾಕಿ ಬಟ್ಟೆ ಹಾಕಿದ್ದಕ್ಕೂ ಸಾರ್ಥಕ ಆಯ್ತು. ಅವನ್ಗೆ ಆರತಿ ಮಾಡಿ ಒಳಗಡೆ ಕರ್ಕೊ. ಬೇಗ ಆರತಿ ತಗೊಂಬ. ಬಾಬಾ, ಆದದ್ದೆಲ್ಲ ಒಳ್ಳೇದೇ ಆಯ್ತು. ಅವತ್ತಪ್ಪ ನನ್ನನ್ನ ಆ ರೀತಿ ಬೈದೇ ಹೋಗಿದ್ದಿದ್ರೆ ಇವತ್ತು ನಾನು ಸಿಬಿಐ ಆಫೀಸರ್ ಆಗ್ತಿದ್ದ. ಎಲ್ಲ ದೇವರ ಆಶೀರ್ವಾದ. ಆದ್ರೂ ನಾನು ಒಳಗಡೆ ಬರಲ್ಲಪ್ಪ, ಅದು ನನ್ನ ಚಾಲೆಂಜ್. ಯಾಕೋ? ನೀವೇ ಕರಿಬೇಕು. ಬರಲ್ಲ. ಇಟ್ಸ್ ಮೈ ಆರ್ಡರ್. ಡೂ ವಾಟ್ ಐ ಸೇ. ಸರ್, ಇವರು SI ಜಗನ್ನಾಥ್, ಇವರು ಮಹಾದೇವಪ್ಪ, ಅವರು ಪ್ರಹ್ಲಾದ್. ಸರ್, ನಮ್ಮನ್ನ ಸಿಎಂ ಆರ್ಡರ್ ಪ್ರಕಾರ ಸ್ವತಃ ಹೋಮ್ ಮಿನಿಸ್ಟ್ರಿ ನಿಮ್ಮ ಇನ್ವೆಸ್ಟಿಗೇಷನ್ಗೆ ಸಹಾಯ ಆಗಲಿ ಅಂತ ಕಳಿಸಿದ್ದಾರೆ. ಐ ಸೇ ಸಿಟ್ ಡೌನ್. ಸರ್, ಕೇಸಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಎಲ್ಲ ಈ ಫೈಲಲ್ಲಿ ಇದೆ, ತಗೊಳ್ಳಿ. ರೌಡೀಸ್ ಲಿಸ್ಟ್ ಇರೋ ಫೈಲ್ಗಳನ್ನ ತಂದಿದ್ದೀನಿ, ತಾವು ಪರಿಶೀಲಿಸಬೇಕು. ಕೊಲೆಯಾದ ರಾಜ ಜೈಲ್ ಸೇರೋದು ಕಾರಣ ಏನು? ಸರ್, ಮಾರ್ಕೆಟ್ ರಾಜ ಹೆಂಗಸರ ವಿಷಯದಲ್ಲಿ ತುಂಬಾ ವೀಕ್ ಸರ್. ಜೈಲಿಗೆ ಸೇರಕ್ ಮೊದಲೇ ಯಾವುದೋ ಒಂದು ರೇಪ್ ಕೇಸಲ್ಲಿ ಸಿಕ್ಬಿದ್ದಿದ್ದ. ಆದ್ರೆ ಈ ರಿಪೋರ್ಟ್ ಪ್ರಕಾರ ಅದು ಕೋರ್ಟ್ ಸ್ಟ್ಯಾಂಡ್ ಆಗದೆ ರಿಲೀಸ್ ಆಗ್ಬಿಟ್ನಾ ಇತ್ತು ಅಂತ ಅನುಮಾನ ಇತ್ತು ಸರ್. ಆದ್ರೆ ಯಾರು ನೋಡಿದ್ದಾರೆ? ಏನೇ ಆಗ್ಲಿ, ಒಬ್ಬ ಪೊಲೀಸ್ ಆಫೀಸರ್ ಆ ರೀತಿ ಕೊಲೆ ಆಗೋದು ಅಂದ್ರೆ ಏನ್ ಸರ್? ಸರಿ, ನಿಮ್ಗೆ ಮತ್ತೇನಾದ್ರೂ ವಿಷಯ ಗೊತ್ತಿದೆಯಾ? ಬೇರೆ ಯಾವುದೂ ಇಲ್ಲ ಸರ್, ಎಲ್ಲಾ ಫೈಲು ನಿಮ್ಗೆ ಕೊಟ್ಬಿಟ್ಟಿದ್ದೀವಿ. ತುಂಬಾ ಥ್ಯಾಂಕ್ಸ್. ಮತ್ತೆ ನನಗೇನಾದ್ರೂ ಅವಶ್ಯಕತೆ ಬಂದ್ರೆ ಹೇಳ್ಕೊಳ್ತೀರಿ. ಓಕೆ ಸರ್. ಅಪ್ಪ, ಸಾರಿ ಸರ್, ನಾನು ನಿಮ್ ತಂದೆ ಆಗಿ ಬಂದಿಲ್ಲ, ಹೆಡ್ ಕಾನ್ಸ್ಟೇಬಲ್ ಆಗಿ ಬಂದಿದ್ದೀನಿ. ಸರ್, ಇದು ಬಾಲಿನ ರೌಡಿ ಸಂಬಂಧಪಟ್ಟ ಫೈಲು. ಆ ರೌಡಿ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ, ತಗೊಳ್ಳಿ. ಇಲ್ಲಿಗೆ ಬಂದ ಪೊಲೀಸ್ ಆಫೀಸರ್ಸ್ ಎಲ್ಲ ಈ ಫೈಲ್ನ ಬೇಕು ಅಂತಲೇ ಮುಚ್ಚಿಟ್ಟಿದ್ರು. ನಿಮ್ಮಂತ ಸಿನ್ಸಿಯರ್ ಆಫೀಸರ್ಸ್ಗೆ ಈ ಫೈಲ್ನ ತರಿಸ್ಬೇಕು ಅಂತ ನಾನು ಎಷ್ಟು ಸಹ ಕಾಯ್ತಾ ಇದ್ದೆ ಸರ್. ಇವನ್ ಬಗ್ಗೆ ನಿಮ್ಗೆ ಗೊತ್ತಾ? ಸರ್, ಈ ಬಾಲಿಯನ್ನು ಒಂದ್ ಕಾಲದಲ್ಲಿ ದೊಡ್ಡ ರೌಡಿ ಆಗಿದ್ದ ಸರ್. ರೌಡಿಸಂ ಜೊತೆ ಇವನು ರೋಲ್ ಕಾಲು ಮಾಡ್ತಿದ್ದ ಸರ್. ರೋಲ್ ಕಾಲು ಮಾಡ್ತಾ ಹುಡುಗಿಯರ ದಂಧೆಲು ಪಾಲ್ದಾರನಾಗಿದ್ದ ಸರ್. ಅಂತವನಿವತ್ತು ರೌಡಿಸಂ ಬಿಟ್ಬಿಟ್ಟಿದ್ದೀನಿ, ತುಂಬಾ ಒಳ್ಳೆ ಮನುಷ್ಯನಾಗ್ಬೇಕು ಅಂತಿದ್ದೀನಿ ಅಂತ ರಾಜಕೀಯ ವ್ಯಕ್ತಿಗಳ ಜೊತೆ ಸೇರಿ ಒಂದು ಹೊಸ ಅವತಾರ ತಾಳಿದಾನೆ ಸರ್. ಸರ್, ಇವನ್ನ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರೆ ಏನಾದ್ರೂ ಪ್ರೂಫ್ ಸಿಗ್ಬೋದು. ಎಸ್ ಸರ್. ಓಕೆ, ಹಾಗೆ ಮಾಡೋಣ. ಥ್ಯಾಂಕ್ ಯು. For more updates, like, comment, subscribe to our channel.